ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಆಂಬ್ಯುಲೆನ್ಸ್ ಸಹಿತ ಎಸ್ಪಿ ಕಚೇರಿಗೆ ಬಂದ ಗಾಯಾಳು. ಆಸ್ತಿ ವಿಚಾರವಾಗಿ ನಡೆದ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೆ ಒಳಗಾಗಿ 2 ಕೈಕಾಲು ಮುರಿದುಕೊಂಡು ಗಾಯಗೊಂಡಿರುವ ವ್ಯಕ್ತಿಯೋರ್ವ ನ್ಯಾಯಕ್ಕಾಗಿ ಆಂಬ್ಯುಲೆನ್ಸ್ ಸಹಿತ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ಗುರುವಾರ ಜರುಗಿದೆ. ಬೆಳಗಿ ತಾಲೂಕಿನ ಸೊನ್ನೆ ಗ್ರಾಮದ ನಿವಾಸಿ ಕಲ್ಮೇಶ ಜೋಗಿ ಎಂಬವರು ಹಲ್ಲೆಗೆ ಒಳಗಾಗಿ ಕೈಕಾಲು ಮುರಿದುಕೊಂಡ ವ್ಯಕ್ತಿ. ತನ್ನ ಹೆಂಡತಿ ಮಹಾದೇವಿ ತನ್ನ ತಮ್ಮ ಶಂಕರ್ ಜಿಡ್ಡಿಮನಿ ಕಡೆಯಿಂದ ಹಲ್ಲೆ ನಡೆಸಿದ್ದಾಳೆಂದು ಆರೋಪ ಕೇಳಿಬಂದಿದೆ. 4 ಎಕರೆ ಆಸ್ತಿಗಾಗಿ ಹೆಂಡತಿ ತವರು ಮನೆಯವರನ್ನು ಕರೆಸಿ ಒಡಿಸುವುದು ಮಾಡಿರುತ್ತಾಳೆಂದು ಆರೋಪ ಕೇಳಿಬಂದಿದೆ. ತಾವು ಹೇಳಿದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆ ಗಲಾಟೆ ಮಾಡಿದ ಆರೋಪ ಕೇಳಿಬಂದಿದೆ. ನಮ್ಮ ಅಪ್ಪ ಮೊದ್ಲು ಕಿವಿಗೆ ಕೇಳಿಸೋದಿಲ್ಲ, ಏನ್ ಹೇಳಕ್ ಬರೋದಿಲ್ಲ ಸರ್. 82 ವರ್ಷದ ವಯಸ್ಸಾದ ಮನುಷ್ಯ, ಅದು ಗಾಬಿಗೆ ಬಿದ್ದ ಕಿಸಿನಿಂದ ಹೊಡಿಬೇಡ್ರಿ ತಿನ್ಸೋದ್ಬಿಟ್ಟ ಬಲ್ಲಂಗ ಮನ್ಸಿಗೆ ಹೊಡೆದ ಕಿಸಿಂದ ಹೋಗ್ಬಿಟ್ಟ ಸರ್. ಮಾಡ್ಸಿದೀವಿ ಸರ್. ಅದಕ್ಕೆ ಇಂತ ಇಷ್ಟೆಲ್ಲ ಸ್ಥಿತಿಗತಿ ಆಗಿದ್ರು ಸುಮ್ ಅಷ್ಟೇ ಏನ್ ಗಂಡನ್ರ ಜಗಳ ಮಾಡಿ ಕೇಳ್ಸಂದ್ ಬೇಲೆಗೆ ಹೊರಗೆ ಬಂದಾರಿ ಸರ್. ಈ ಹೆಣ್ಮಕ್ಳು 3 ಚೋಯ್ ಬೆಳಾನ ಅವ್ರು ತಪ್ಪಂಗ ಇದ್ರಿ ಬಡದ ಒಂದೇ ಹೇಳಕ್ ಬಂದ್ರು ಅದನ್ನೇ ಅಟೆ ಹೇಳ್ಬಿಟ್ಟನ್ರಿ ಸರ್. ಅವಂಗ್ರಿ ಸಾಕ್ಷಿ ಅದ. ನಾನು ಸರ್ ನಾ ಅಲ್ಲಿದ್ದೆ ಸರ್, ನನ್ನ ಮನೆ ಸರ್. ಪ್ರಜ್ಞೆ ಅಂದ್ರೆ ನಾವ್ ಕೇಳಿದ್ರಿ ಸರ್. ಅವ್ನ್ ಸ್ವಲ್ಪ ಪೂರಾ ಅರಿವಿನ ಸ್ಥಿತಿಗೆ ಬಂದಾಗ ಹೆಂಗಪ್ಪ ಅಂದಾಗ ಹಿಂಗ ಆಯ್ತ ಅಂತ ಹೇಳಿದೇನ್ರಿ ಸರ್. ಅವಾಗ್ರಿ ಕೊಟ್ಟು ನನ್ನ ಮಕ್ಕಳಿಗೆ ಆಗ್ಲಿ ನಾವ್ರಿ ನಮ್ಮ ತಂದೆಯವರು ಮೊಮ್ಮಕ್ಕಳಿಗಾಗ್ಲಿ ಆಸ್ತಿ ಚಲೋ ಆಸ್ತಿ ತಗೊಂಡು ನಮ್ಮ ಹೊಲದ ಮಗ್ಲೆ ಹೊಲ ತವ್ರ ಅಂದ್ರಿ. ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ ಅಂದ್ರಿ. ಲಾಸ್ಟಿಗೆ ವಕೀಲ್ರಿ ಬಲ್ಲಿ ಆಕಿನ ಸಹಿ ಐತ್ರಿ. ಸಹಿ ಮಾಡ್ಲಾರ್ಕ ಮನಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದು ಬಿದ್ದು ವಸ್ತುಗಳನ್ನ ಮನ್ಯಾಗೆಲ್ಲಾ ತಗೊಂಡು ಹೋಗಿ ಈ ಮಾರಣಾಂತಿಕ ಹಲ್ಲೆ ಮಾಡ್ಸಾಳ್ರಿ. ಇದು ನನ್ನ ಮ್ಯಾಗ 6ನೇ ಬಾರಿ ಮಾರಣಾಂತಿಕ ಹಲ್ಲೆ ಸರ್. 5 ಸಾರಿ ಹಲ್ಲೆ ಮಾಡಿದ್ರಿ ಸರ್. ಒಮ್ಮೆ ಚಸ್ಟ್ ಗುರ್ಕಾನ್ ಆಯ್ತು ಸರ್, ಒಮ್ಮೆ ತಲೆ ಹೊಡಿತ್ರಿ. ಇದು ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗೆ ಮುಗಿತೈತ್ರಿ. ನಮ್ಮ ತಂದೆಯವ್ರ ಸ್ಥಿತಿನೂ ಚಿಂತಾಜನಕ ಐತ್ರಿ. 80 ಇಯರ್ಸ್ ಸರ್. ಅವ್ರ ಒಬ್ರು ನಿವೃತ್ತ ಶಿಕ್ಷಕರ್ರಿ. ಅದು ನಾ ಲಾಸ್ಟ್ ಮಿಕ್ಕಿ ಇಲ್ಲಿ ಸರ್ ಹತ್ರ ನಾ ನ್ಯಾಯಕ್ ಬಂದೇನ್ರಿ. ನನ್ನ ಹೆಸರು ಕಲ್ಬಸಪ್ಪ ಯಮನಪ್ಪ ಜೋಗಿ, ಕಲ್ಮೇಶ್ ಜೋಗಿ ಸರ್. ವರದಿ ಮಹೇಶ್ ಪಾಟೀಲ್, ಎಂಕೆ ನ್ಯೂಸ್ 9 ಕನ್ನಡ, ಬಾಗಲಕೋಟೆ.